ಸ್ನೇಹಿತರೆ, ಸದ್ಯಕ್ಕೆ ಬಿಗ್ ಬಾಸು ಏನ್ ನಮ್ಮ ಕರ್ನಾಟಕದಲ್ಲಿ ಒಂದು ದೊಡ್ಡ ಶೋನೋ, ಅದೇ ರೀತಿ ಇವಾಗ ಬಿಗ್ ಬಾಸ್ ಮನೆಯನ್ನೇ ಎತ್ತಂಗಡಿ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಸದ್ದು ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ಈಗ ನೀವು 11ನೇ ಸೀಸನ್‌ನ ಆಕ್ಚುಲಿ ರಾಮವಳ್ಳಿ ಹತ್ರ 11ನೇ ಸೀಸನ್ ಮಾಡಿದ್ರು. ಆಕ್ಚುಲಿ ನಾನು ಕೂಡ ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಏನಪ್ಪಾ ಅಂತಂದ್ರೆ, ಒಂದು ಸಿಂಗಲ್ ಅಲ್ಲಿ ಅಂದ್ರೆ ಜಮೀನನ್ನ ಬಾಡಿಗೆ ತಕೊಂಡು ಅಲ್ಲಿ ಬಿಗ್ ಬಾಸ್ ಮನೆಯನ್ನ ನಿರ್ಮಾಣ ಮಾಡಿ, ಊರು ಕೂಡ ತುಂಬಾ ದೂರದಲ್ಲಿದೆ. ಅಂದ್ರೆ ಹತ್ರ ಇಲ್ಲ. ಊರು ಕೂಡ ದೂರ ಇರೋದ್ರಿಂದ ನಿಶಬ್ದವಾಗಿ ಬಹಳ ಅಂದ್ರೆ ಬಹಳ ಚೆನ್ನಾಗಿತ್ತು 11ನೇ ಸೀಸನ್ ಮನೆ. ಹಂಗಾಗಿ ಇವಾಗ ಏನಪ್ಪಾ ಕೇಳ್ಬರ್ತಾ ಇರ್ತಕ್ಕಂಥದ್ದು ಅಂದ್ರೆ, ಈಗ ಆ ಮನೆಯನ್ನ ಚೇಂಜ್ ಮಾಡ್ತಾ ಇದ್ದಾರೆ 12ನೇ ಸೀಸನ್‌ಗೆ ಅಂತ. ಯಾಕೆಂದ್ರೆ ನೀವು ನೋಡಿರ್ಬೋದು, ನಮ್ಮ ಕಿಚ್ಚ ಸುದೀಪ್ ಅವರು ಬೇಡಿಕೆಯನ್ನ ಇಟ್ಟಿದ್ರು. ಏನೋ ಒಂದು ಕನ್ನಡಕ್ಕೆ ಮೊದಲ ಪ್ರಾಧಾನ್ಯತೆ ಕೊಡಬೇಕು ಅನ್ನುವಂಥದ್ದನ್ನ ಕಿಚ್ಚ ಸುದೀಪ್ ಅವರು ಪ್ರೆಸ್ ಮೀಟ್ ಅಲ್ಲಿ ಕೂಡ ಹೇಳ್ಕೊಂಡಿದ್ರು. ಹಾಗೆ ಇನ್ನೊಂದು ಬೇಡಿಕೆಯನ್ನ ಆಕ್ಚುಲಿ ನಮ್ಮ ಕಿಚ್ಚ ಸುದೀಪ್ ಅವರೇ ಮಾತಾಡ್ಬೇಕಾದ್ರೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು, ಮನೆ ಚೆನ್ನಾಗಿರ್ಬೇಕು. ಯಾಕೆಂತಂದ್ರೆ ನೀವು ಹಿಂದಿ ಬಿಗ್ ಬಾಸ್ ನೋಡ್ಬೋದು ಅಥವಾ ತೆಲುಗು ಬೇರೆ ಬೇರೆ ಭಾಷೆಯ ಬಿಗ್ ಬಾಸ್ ಅನ್ನ ನೋಡಿದಾಗ ಆಕ್ಚುಲಿ ಮನೆ ಬಹಳ ಅಂದ್ರೆ ಬಹಳ ಸುಂದರವಾಗಿರುತ್ತೆ, ಚೆನ್ನಾಗಿರುತ್ತೆ ನೋಡೋಕೆ. ಆದ್ರೆ ನಮ್ಮ ಕನ್ನಡದ ಬಿಗ್ ಬಾಸ್‌ನಲ್ಲಿ ಮನೆ ಸ್ವಲ್ಪ ಡಲ್ ಇದೆ. ಹಾಗಾಗಿ ಇನ್ನೂ ಬಹಳ ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಕಿಚ್ಚ ಸುದೀಪ್ ಅವರ ಆಸೆಯಾಗಿತ್ತು. ಇವಾಗ ಸದ್ಯಕ್ಕೆ ಎಲ್ಲ ಸದ್ದಾಗ್ತಾ ಇರೋದು ಏನು ಅಂತಂದ್ರೆ, ಮನೆ ಸ್ವಲ್ಪ ಚೆನ್ನಾಗಿ ಇಲ್ದೇ ಇರೋದ್ರಿಂದ, ಏನು ಈ ರಾಮವಳ್ಳಿ ಹತ್ರ ಇರ್ತಕ್ಕಂಥದ್ದು ಮನೆ ಸ್ವಲ್ಪ ಚೆನ್ನಾಗಿ ಇಲ್ದೇ ಇರೋದ್ರಿಂದ, ಈ ಇನ್ನೋವೇಟಿವ್ ಫಿಲ್ಮ್ ಸಿಟಿ ಬಿಡದಿಯಲ್ಲ ಇದೆಯಲ್ವಾ, ಅಲ್ಲಿಗೆ ಮತ್ತೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ 12ನೇ ಸೀಸನ್‌ಗೆ ಅನ್ನುವಂಥ ಒಂದು ಸದ್ದು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಯಾಕೆಂತಂದ್ರೆ ಈ ಇನ್ನೋವೇಟಿವ್ ಫಿಲ್ಮ್ ಸಿಟಿ ಬಿಡದಿ ಈ ಹಿಂದೆನೂ ಕೂಡ ಬಿಗ್ ಬಾಸ್ ಅನ್ನ ನಡೆಸಿದ್ರು. ಆದ್ರೆ ಇವಾಗ ಅದ್ಭುತವಾದ ಸೆಟ್ ಅನ್ನ ಹಾಕಿ ಅಲ್ಲಿ ಮಾಡ್ತಾರೆ ಅನ್ನುವಂಥ ಒಂದು ಸದ್ದು ಕೇಳಿ ಬರ್ತಾ ಇದೆ. ಆದ್ರೆ ಇದು ಸದ್ದು ಬಂದ್ಬಿಟ್ಟು ಹೊರಗಡೆ ಹೇಳ್ತಾ ಇರ್ತಕ್ಕಂಥದ್ದು ಜನಗಳು. ನಿಜವಾಗಿಯೂ ಕೂಡ ಬಿಗ್ ಬಾಸ್ ಇಂದ ಅಫಿಸಿಯಲ್ ಆಗಿ ನಾವು ಮನೆಯನ್ನ ಸೆಟ್ ಅನ್ನ ಏನು ಇನ್ನೋವೇಟಿವ್ ಫಿಲ್ಮ್ ಸಿಟಿಲಿ ಹಾಕ್ತಾ ಇದೀವಿ ಅನ್ನುವಂಥದ್ದು ಅಫಿಸಿಯಲ್ ಆಗಿ ಎಲ್ಲೂ ಕೂಡ ಅವರು ನ್ಯೂಸ್ ಅನ್ನ ಹೊರಬಿಟ್ಟಿಲ್ಲ. ಆಯ್ತಾ? ಇದು ಹೆಂಗಿಂತ ನಿಮ್ಗೆ ಗೊತ್ತಿದೆ, ಬಿಗ್ ಬಾಸ್ ಅಂದಮೇಲೆ ಆಲ್ಮೋಸ್ಟ್ ಹಂಗೆ ಹಿಂಗೆ ಅಂತ ಊಹೆಗಳು ಇದ್ದೇ ಇರುತ್ತೆ. ಅದೇ ರೀತಿ ಇದು ಕೂಡ ಒಂದು ಊಹೆ ಅಂತ ನಮಗೆ ಪಕ್ಕಾ ಗೊತ್ತಿದೆ. ಹಾಗಾಗಿ ಆಕ್ಚುಲಿ ಇದು ಏನು ಒಂದು ವೇಳೆ ಎಲ್ಲೋ ನ್ಯೂಸು ನಿಜವಾಗಿದ್ರೂ ಕೂಡ ಅದನ್ನ ಬಿಗ್ ಬಾಸು ಆಕ್ಚುಲಿ ನೆಕ್ಸ್ಟ್ ಪ್ರೆಸ್ ಮೀಟ್ ಕರೆದಾಗ ಅದನ್ನ ಓಪನ್ ಅಪ್ ಆಗಿ ಹೇಳ್ತಾರೆ. ನೆಕ್ಸ್ಟ್ ಇನ್ನೇನು ಇವಾಗ ಆಗಸ್ಟಲ್ಲಿ ಆಕ್ಚುಲಿ ಇನ್ನೊಂದು ಪ್ರೆಸ್ ಮೀಟ್ ಕರೀತಾರೆ. ಆಗಸ್ಟು ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಒಂದು ಪ್ರೆಸ್ ಮೀಟ್ ಕರೆಯೋ ಸಂದರ್ಭದಲ್ಲಿ ಇದರ ಸತ್ಯಾಸತ್ಯತೆಗಳನ್ನು ಅಲ್ಲಿ ಬಿಚ್ಚಿಡ್ತಾರೆ. ಆದರೆ ಅಲ್ಲಿವರೆಗೂ ಕೂಡ ನಮ್ಮ ಜನ ಹೇಗಪ್ಪ ಅಂತಂದ್ರೆ ಒಂದು ಊಹಾಪೋಹವನ್ನ ತೇಲಿ ಬಿಟ್ಬಿಡ್ತಾರೆ. ಯಾಕೆಂದ್ರೆ ಕಿಚ್ಚ ಸುದೀಪ್ ಅವ್ರು ಹೇಳಿರೋದ್ರಿಂದ ಒಂದು ಮನೆ ಚೆನ್ನಾಗಿರ್ಬೇಕು ಅಂತ. ಆಕ್ಚುಲಿ ಫಿಲ್ಮ್ ಸಿಟಿಲಿ ಬಹಳ ಅದ್ಭುತವಾಗಿ ಒಂದು ಸೆಟ್ಗಳನ್ನ ಹಾಕ್ತಾರೆ. ಆದ್ರೆ ಇನ್ನೋವೇಟಿವ್ ಫಿಲ್ಮ್ ಸಿಟಿಲಿ ಏನಪ್ಪಾ ಅಂತಂದ್ರೆ ಸ್ವಲ್ಪ ಅದನ್ನ ಮುಂದಿನ ದಿನಗಳಲ್ಲಿ ನೋಡೋಣ. ಬಟ್ ಇದು ಊಹಾಪೋಹದ ಮಾತುಕತೆ. ನಿಮ್ಗೇನ್ ಅನಿಸ್ತಿದೆ? ಕಮೆಂಟ್ ಮಾಡಿ.